ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೇನೆ ಬೊಳಂಜಿರ್ ಮೀನಿನ ಸಾರು. ಇದಕ್ಕೆ ನಾನು ತಗೊಂಡಿದ್ದೇನೆ 10 ಬ್ಯಾಡಗಿ ಮೆಣಸು, ಹಾಗೆ 1 ಈರುಳ್ಳಿ, ಸ್ವಲ್ಪ ಹುಳಿ ತಗೊಂಡಿದ್ದೇನೆ, ಹಾಗೆ 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, 3 ಬೆಳ್ಳುಳ್ಳಿ ಎಸಳುಗಳು, ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಮತ್ತು 3/4 ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ, ಹಾಗೆ 6-7 ಕರಿಮೆಣಸು ತಗೊಂಡಿದ್ದೇನೆ. ಈ ಸಾರಂತೂ ತುಂಬಾ ರುಚಿಯಾಗಿರುತ್ತೆ. ಈ ಮೀನು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅತ್ತಿಗೆಯವರು ಅನ್ನವನ್ನು ರೆಡಿ ಮಾಡ್ತಾಯಿದ್ರು, ನಾನು ಬೊಳಂಜಿರ್ ಮೀನಿನ ಸಾರನ್ನು ರೆಡಿ ಮಾಡ್ತಾಯಿದ್ದೆ. ನೋಡಿ, ಮಸಾಲ ಕಡೆದು ರೆಡಿ ಮಾಡಿದ್ದೇನೆ. ಇದನ್ನು ಇವಾಗ ಕುದಿ ಬರಲಿಕ್ಕೆ ಬಿಡ್ತೇನೆ. ಈ ಸಾರು ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತೆ ಮತ್ತೆ ತಿನ್ನುವನ್ನಷ್ಟು ಟೇಸ್ಟಾಗಿರುತ್ತೆ. ನೋಡಿ, ಈ ರೀತಿ ಮೀನನ್ನು ನಾನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ. 1.5 2 kg ಬೊಳಂಜಿರಿತ್ತು. ಸ್ವಲ್ಪವನ್ನು ನಾನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಈ ಸಾರು ಕುದಿ ಬರಲಿ. ನೋಡಿ, ಕುದಿ ಬರ್ತಾ ಇದೆ. ಇದಕ್ಕೆ ನಾನಿವಾಗ ಕ್ಲೀನ್ ಮಾಡಿದ ಈ ಮೀನನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮೀನನ್ನು ಕ್ಲೀನ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಬಿಡಿ. ನಂತರ ಮತ್ತೊಮ್ಮೆ ತೊಳೆದು ಈ ಸಾರಿಗೆ ಸೇರಿಸಿದರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ತುಂಬಾ ಟೇಸ್ಟಿಯಾದ ಬೊಳಂಜಿರ್ ಸಾರು ರೆಡಿಯಾಗುತ್ತೆ. ಹೆಚ್ಚು ಕುದಿಸಬೇಕಂತಿಲ್ಲ, ಕುದಿಸಿದರೆ ಅದು ಹುಡಿಯಾಗುತ್ತೆ ಮೀನು. ಸ್ವಲ್ಪ ಕುದಿಸಿದರೆ ಸಾಕು. ಇವಾಗ ಇದಕ್ಕೊಂದು ಒಗ್ಗರಣೆ ಇಡುವ. ಈರುಳ್ಳಿ, 1 ಈರುಳ್ಳಿ ತಗೊಂಡಿದ್ದೇನೆ, ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ, ಅರ್ಧ ಟೀ ಸ್ಪೂನ್ನಷ್ಟು, ಮತ್ತು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಇಟ್ಟರೆ ಟೇಸ್ಟಿಯಾದ ಬೊಳಂಜಿರ್ ಮೀನಿನ ಸಾರು ರೆಡಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ, ಮತ್ತೆ ಮತ್ತೆ ನೀವು ಟ್ರೈ ಮಾಡ್ತೀರಿ. ತುಂಬಾ ರುಚಿಯಾಗಿರುತ್ತೆ. ಸಾರು ರೆಡಿಯಾದ ತಕ್ಷಣ ಅಣ್ಣನ ಮಗಳು ಊಟ ಮಾಡಲಿಕ್ಕೆ ಕೂತ್ಕೊಂಡು ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳಿದ್ದು. ಇನ್ನಷ್ಟು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.